ಈ ಮಳೆಗಾಲ ಬತ್ತು ಅಂದರೆ ಬಟ್ಟೆ ಒಣಗಿಸೋದೇ ಒಂದು ತಲೆನೋವಾಗ್ಬಿಡುತ್ತೆ. ನಾನು ಇವತ್ತು ಬೆಳಗ್ಗೆ ಹೊಟ್ಟೆ ಹೋಗಿದೆ ಅಂತ ಏನೋ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಮಳೆ ಸ್ಟಾಪೇ ಆಗಲಿಲ್ಲ. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಸಂಜೆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಭಗವದ್ಗೀತೆ ಓದಿದೆ. ಇನ್ನೆಲ್ಲರಿಗೂ ಈ ಚಳಿ ಟೈಮಲ್ಲಿ ಟೀ ಕಾಫಿ ಕುಡಿಬೇಕು ಅನಿಸಿದ್ರೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ. ಇನ್ನು ನನಗೆ ನನ್ನ ಹಸ್ಬೆಂಡ್ಗೆ ಟೀ ಕಾಫಿ ಅಂದರೆ ಮೊದಲಿನಿಂದನೂ ಆಗಲ್ಲ. ಅದಕ್ಕೆ ನಮ್ಮ ಮನೇಲಿ ಟೀ ಕಾಫಿ ಏನೂ ಮಾಡೋದು ಇಲ್ಲ. ನಾನು ಸ್ವಲ್ಪ ಗ್ರೀನ್ ಟೀ ಕುಡಿದೆ. ಅಷ್ಟರಲ್ಲಿ ಇಶ್ಯೂನೂ ಇದ್ದ. ಅವನು ಒಂದು ಸೈಡ್ ಕಿವಿ ಒಲೆ ಬೆಳೆಸ್ಕೊಬಿಟ್ಟಿದ್ದ. ಬೆಳಗ್ಗೆಯಿಂದ ಹುಡುಕಿ ಸಾಕಾಯಿತು. ಆದರೂ ಕೊನೆಗೆ ಒಲೆ ಸಿಕ್ತು. ಇನ್ನು ಆ ಒಲೆ ಅವ್ನ ಕಿವಿಗೆ ನಾನು ಒಬ್ಬಳೇ ಇಕ್ತೀನಿ ಅಂದರೆ ಸಾಹಸ ಮಾಡಬೇಕು. ಅದಕ್ಕೆ ಅವ್ರ ಅಪ್ಪ ಬಂದ ಮೇಲೆ ಇಕ್ಕದ ಅಂದ್ಬಿಟ್ಟು ಎದ್ದು ಮಾಡಿದೆ. ಇನ್ನು ಊರಿಂದ ನಮ್ಮ ಅತ್ತೆ ಕೀರೆ ಸೊಪ್ಪು ಕಿತ್ಕೊಟ್ಟಿದ್ರು. ಅದಕ್ಕೆ ಇವತ್ತು ಸೊಪ್ಪು ಸಾರು ಮಾಡೋದ ಅಂದ್ಬಿಟ್ಟು ಸೋಸ್ಕೊತಿದ್ದೆ. ಇನ್ನು ಒಂದು ತಪ್ಪಲೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅರ್ಧ ಕೀರೆ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ, ಖಾರದ ಪುಡಿ ಹಾಕ್ಕೊಂಡು ಇನ್ನು ಮಿಕ್ಕಿರೋ ಕೀರೆ ಸೊಪ್ಪನ್ನ ಮೇಲೆ ತುಂಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು. ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ನೀರು ಸಪ್ರೇಟಾಗಿ ಬಸ್ಕೊಂಡು ಬರೀ ಸೊಪ್ಪಿರೋದನ್ನ ನುಣ್ಣಗೆ ಮಸ್ಕೋಬೇಕು. ಇನ್ನು ಬಸ್ತಿರೋ ನೀರನ್ನು ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದನ್ನು ನಾನು ನಮ್ಮ ಅತ್ತೆ ಮನೆಗೆ ಬಂದಾದ್ಮೇಲೆ ಕಲ್ತಿದ್ದು. ನಮ್ಮ ತಾಯಿ ಮನೇಲೆಲ್ಲ ಆಡ್ಸ್ ಹಾಕ್ಬಿಟ್ಟು ಮಾಡ್ತಿದ್ರು, ಅದೇ ರೂಢಿ ಆಗಿಬಿಟ್ಟಿತ್ತು. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ನನ್ನ ಮಗಂಗೆ ಎಷ್ಟು ಜೊತೆ ಚಪ್ಪಲಿ ಇದ್ರೂ ನನ್ನ ಚಪ್ಪಲಿ ಮೇಲೆ ಕಣ್ಣು ನಂದನ್ನೇ ಹಾಕೊಂಡು ತಿರುಗ್ತಿರುತ್ತೇನೆ. ಇನ್ನು ಸೊಪ್ಪು ಸಾರು ಜೊತೆಗೆ ಸ್ವಲ್ಪ ತೊಂಡೆಕಾಯಿ ಇತ್ತು, ಅದ್ರ ಪಲ್ಯ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮಾಡ್ಕೊತಿದ್ದೆ. ಸೊಪ್ಪು ಸಾರು ಮಾಡಿದ್ದೀನಿ ಅಂದಮೇಲೆ ಆಬ್ವಿಯಸ್ಲಿ ಮುದ್ದೆ ಇರಲೇಬೇಕು. ಹಂಗಾಗಿ ಮುದ್ದೆ ಮಾಡಿಕೊಂಡೆ. ಇನ್ನು ಊರಿಂದ ತಂದಿರೋ ಮ್ಯಾಂಗೋ ಎಲ್ಲ ಹಣ್ಣಾಗಿದ್ದು, ಹಂಗಾಗಿ ಇವತ್ತು ಮ್ಯಾಂಗೋ ಲಸ್ಸಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅದನ್ನು ಮಾಡಿಕೊಂಡೆ. ಇನ್ನು ಈ ಮ್ಯಾಂಗೋ ಸೀಸನ್ ಬಂತು ಅಂದರೆ ಮನೇಲೆಲ್ಲ ಜಾಸ್ತಿ ಅದರದ್ದೇ ರೆಸಿಪಿ ಆಗಿಬಿಡುತ್ತೆ. ಇನ್ನು ನಮ್ಮದೇ ತೋಟ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡ್ಬಂದಿದ್ದೆ. ಇಶುಗೆ ದಿನ ಮೊಟ್ಟೆ ಇರಲೇಬೇಕು. ಹಂಗಾಗಿ ಅವನಿಗೂ ಒಂದು ಆಮ್ಲೆಟ್ ಹಾಕ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.